ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಸ್ತಾ ಮಾಡೋಣ. ವೈಟ್ ಸಾಸ್ ಪಾಸ್ತಾ. ಅದು ಸಾಸ್ ಇಲ್ದಿರ ಸಾಸ್ ನಾವೇ ರೆಡಿ ಮಾಡ್ಕೊಂಡು ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮಕ್ಕಳು ತುಂಬ ಇಷ್ಟ ಆಗುತ್ತೆ ಇದು. ಮಕ್ಳಿಗಂತೂ ಫುಲ್ ಫೇವ್ರೇಟ್ ಅಂತ ಹೇಳ್ಬೋದು. ಇದನ್ನ ಸ್ವಲ್ಪ ಕೊಟ್ಟರು ಜಾಸ್ತಿ ಖಾಲಿ ಮಾಡಾಕ್ತಾರೆ ಇರೋದನ್ನೆಲ್ಲ ಅವರೇನೆ. ಯಾವ ಥರ ಟೇಸ್ಟಿಯಾಗಿ ಮಾಡೋದು ಅಂತ ಈಸಿಯಾಗಿ ನೋಡ್ಕೊಳ್ಳೋಣ ಬನ್ನಿ. ಪಾಸ್ತಾಗೆ ನೀರು ಬೇಯೋದಕ್ಕೆ ಇಟ್ಟಿದ್ದೀನಿ ನಾನು. ನೀರು ಕಾಯ್ತಾ ಇದೆ. ಪಾಸ್ತಾ ಹಾಕೋಣ ಇವಾಗ. ಇದಕ್ಕೆ ನೀರು ಕುದೀತಾ ಇದೆ. ಒಂದು 1/4 kg ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಇರೋದು ಬೇಕಾದ್ರೂ ತೊಗೊಬೋದು. ನಾನು ಇದನ್ನು ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಾಕು. ಇದೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಫುಲ್ ಬೇಯಿಸ್ಕೊಳೋದು ಬೇಡ, ಮತ್ತೆ ಕ್ರೀಮಿನಲ್ಲಿ ಬೇಯಿಸ್ಕೋಬೇಕಲ್ವಾ. ಹಂಗಾಗಿ ಒಂದು ಅರ್ಧ ಬೇಯಿಸ್ಕೊಂಡ್ರೆ ಸಾಕು. ಅರ್ಧ ಬೇಯಿಸ್ಕೊತೀನಿ ನಾನು. ಪಾಸ್ತಾ ಬೇಯಿಸ್ಕೊಂಡಿದ್ದಾಗಿದೆ. ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೊಳ್ಳೋಣ ಇವಾಗ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಣ್ಣೆ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದು 5-6. ಅದು ಹಾಕ್ತಾ ಇದ್ದೀನಿ. ಫ್ರೈ ಆಗಿ ಚೆನ್ನಾಗಿದ್ದು. ಫ್ರೈ ಆಯ್ತು. ಅದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ನೋಡಿಕೊಂಡು ಅದ್ರ ಮೇಲೆ ಕ್ವಾಂಟಿಟಿ ತಗೊಳ್ಳಿ. ನಾನು 3 ಜನಕ್ಕೆ ಮಾಡ್ತಾ ಇದ್ದೀನಿ ಇದು. ಈರುಳ್ಳಿ ಬೆಂದಿದೆ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೇನಾದ್ರು ವೆಜಿಟೇಬಲ್, ಕ್ಯಾರೆಟ್ ಅದೆಲ್ಲ ಹಾಕ್ಕೋಬೇಕು ಅನ್ಸಿದ್ರೆ ಹಾಕ್ಕೋಬೋದು. ಇದೊಂಚೂರು ಫ್ರೈ ಆಗಲಿ. ಕ್ಯಾಪ್ಸಿಕಮ್ ಬೇಯೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ಎಲ್ಲ ಕಡೆನೂ ಹಾಕ್ಕೊತೀವಿ ಸಾಲ್ಟು. ಅದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು. ಇದ್ರ ಜೊತೆಗೆ ಬೇಯಿಸಿ ಬಿಡಿಸಿಟ್ಕೊಂಡಿದ್ದೀನಿ ಜೋಳದು ಸ್ವೀಟ್ ಕಾರ್ನು. ಇದನ್ನು ಹಾಕ್ಕೊತಾ ಇದ್ದೀನಿ. ಬೇಯಿಸು ಬಿಡಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಫ್ರೈ ಆಗಲಿ ಸಾಕಿದು. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಸಾಕು ಇದು ಬೆಂದಿರೋದು. ಏನು ಜಾಸ್ತಿ ಬೇಯಿಸ್ಕೊಳೋದೇನು ಬೇಡ. ಮತ್ತು ಸಾಸಲ್ಲಿ ಬೇಯಿಸ್ಕೊಬೇಕು. ಇದನ್ನು ಶಿಫ್ಟ್ ಮಾಡ್ಕೊತೀನಿ ಇವಾಗ. ಪಾಸ್ತಾ ಬೇಯಿಸ್ಕೊಂಡಿದ್ದಾಯಿತು. ವೆಜಿಟೇಬಲ್ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಸಾಸ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ವೆಜಿಟೇಬಲ್ ಫ್ರೈ ಮಾಡ್ಕೊಂಡ್ವಲ್ಲ, ಅದೇ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೊಂಚೂರು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಅದೊಂಚೂರು ಕರಗಲಿ. ಬೆಣ್ಣೆ ಕರಗಿದೆ. ಮೈದಾ ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದ್ರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಹಸಿ ವಾಸನೆ ಹೋಗ್ಬೇಕಿದು.
ನೀವು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಮೈದಾ ಹಾಕ್ಕೊಂಡಿದ್ದೀನಿ, ಮೈದಾದಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಡ ಅನ್ನೋರು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಉಂಡೆ ಉಂಡೆ ಇರೋದೆಲ್ಲ ಕರ್ಗೋಗ್ಲಿ, ಮಿಕ್ಸ್ ಮಾಡ್ತಾನೆ ಇರಬೇಕು. ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಒಂಚೂರು ಗಟ್ಟಿ ಆಗಿದ ತಕ್ಷಣ ನಾವೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ವೆಜಿಟೇಬಲ್ ಎಲ್ಲ ಗಟ್ಟಿಯಾಗಿದೆ ನೋಡಿ. ನಮ್ಮ ಕ್ರೀಮ್ ರೆಡಿ ಆಯ್ತಿದ್ದು. ವೆಜಿಟೇಬಲ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಸ್ತಾ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ಕು ಚಿಲ್ಲಿ ಸ್ಲೇಸು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಸಾಲ್ಟು ಸಾಕಿಷ್ಟು. ಇವಾಗ ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ಕೊತೀನಿ. ಈ ನೀರು ಬಂದ್ಬಿಟ್ಟು ಪಾಸ್ತಾ ಬೇಯಿಸ್ಕೊಂಡಿದ್ವಲ್ಲ, ಆ ನೀರು ಸ್ವಲ್ಪ ಎತ್ತಿಕ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು. ಚೀಸ್ ಒಂದು ಸ್ವಲ್ಪ ಹಾಕ್ಕೊಬೇಕು ಲಾಸ್ಟಲ್ಲಿ. ನಮ್ಮ ಪಾಸ್ತಾ ರೆಡಿ ಆಯಿತು. ಶಿಫ್ಟ್ ಮಾಡ್ಕೊಳ್ಳೋಣ ಬೌಲ್ಗೆ. ಪಾಸ್ತಾ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.